ನಮಸ್ಕಾರ. ವಿಜಯೇಂದ್ರ. ಪ್ರಕೃತಿ ನಮ್ಮನ್ನು ಹೇಗೆ ಆಧರಿಸ್ತಾಳೆ ಅನ್ನುವುದರ ಬಗ್ಗೆ ಮರಳು ಮುನಿಯನ ಕೈಯಲ್ಲಿ ಡಿ ವಿ ಜಿಯವರು ಹೇಳಿಸ್ತಾರೆ. ಬಳಿಗೆ ಬಾರೆನ್ನುವಳು ಕರೆ ಕರೆದು ಮುದ್ದಿಪಳು. ನಮ್ಮನ್ನು ಅವಳು ನೋಡ್ತಿದ್ದಂಗೆ ಬಾ ನನ್ನ ಹತ್ರ ಬಾ. ಏನಾದರೂ ಒಂದು ನಾವು ಪ್ರಕೃತಿಯ ವಸ್ತುವನ್ನು ನೋಡಿದಾಗ, ಗಿಡ ಮರ ಬಳ್ಳಿ ಹಾಗೂ ಹೂವುಗಳನ್ನು ನೋಡಿದಾಗ ಅವನು ನೋಡ್ತಾನೇ ಇರಬೇಕು. ಅದೇನೋ ನಮ್ಮನ್ನು ಕರಿತಾ ಇದೆ, ಅದು ಇನ್ನೂ ಸ್ವಲ್ಪ ನೋಡಬೇಕು, ಒಳಗೋಗಿ ನಮ್ಮನ್ನು ಕರಿತಾ ಇದ್ದಾಳೆ ಪ್ರಕೃತಿ ಅನ್ನುವ ಸಂತೋಷ ಆಗುತ್ತೆ. ಮುಂದೆ 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 ಹೋಗ್ತಾನೇ ಇರ್ತೀವಿ. ನಮ್ಮನ್ನು ಕರೆದು ಮುದ್ದಿಪಳು, ನಮ್ಮನ್ನು ಕರಿತಾ ಇದ್ದಾಳೆ, ಮುದ್ದಿಸ್ತಾ ಇದ್ದಾಳೆ ಅಂತ ನಾವು ಹೋಗ್ತಾನೇ ಇರ್ತೀವಿ. ಫಲಪುಷ್ಪ ಮಣಿ ಕನಕವಿತ್ತು ನಲಿಸುವಳು. ಏನಿಲ್ಲ ಈ ಭೂಮಿಯಲ್ಲಿ, ಏನಿಲ್ಲ, ಫಲ ಕನಕ ಮಣಿ ಕನಕವಿತ್ತು ಭೂಮಿಯೊಳಗೆಲ್ಲ ಇದೆ. ಹೋಗ್ತಾನೇ ಇರ್ತೀವಿ. ಏನಾದರೂ ಭೂಮಿಯಲ್ಲಿ ಚಿನ್ನನೋ ವಜ್ರನೋ ಸಿಗುತ್ತೆ ಅಂದಾಗ ಅಗದು ಅದನ್ನು ತೆಕ್ಕೊಳ್ಳೋದಕ್ಕೆ ಹೋಗ್ತಾನೇ ಇರ್ತೀವಿ. ಅವಳು ನಮಗೆ ಕೊಟ್ಟು ನಲಿಸ್ತಾಳೆ. ನಲಿದು ನೀ ಮೈ ಮರೆತು ಮರ್ಮದಲ್ಲಿ ಚಿವುಟುವಳು. ನೀನೇನಾದರೂ ನಮ್ಮನ್ನು ಕರೆದು ಮುದ್ದಿಸ್ತಾ ಇದ್ದಾಳೆ, ಇನ್ನೂ ಸ್ವಲ್ಪ ತೆಗೆದುಕೊಂಡು ಹೋಗ್ಬೋದು ಅಂತ ದುರಾಸೆಯಿಂದ ಏನಾದರೂ ನೀನು ಮತ್ತೆ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದರೆ ನಿನ್ನನ್ನು ಅವಳು ಚಿವುಟ್ತಾಳೆ, ಎಚ್ಚರಿಸ್ತಾಳೆ. ಸಾಕು ನಿನ್ನ ದುರಾಸೆ. ಪ್ರಕೃತಿಯಲ್ಲಿ ಸಿಗುತ್ತೆ ಅಂತಲೇ ಈಗ ನಾವು ಎಲ್ಲ ನೋಡ್ತಾ ಇದ್ದೀವಲ್ಲ. ಗಣಿ ಮನೆ ಕಟ್ಟೋರು ಎಷ್ಟು ಆಳದ ತನಕ ಹೋಗ್ತಾರೆ. ಇನ್ನೊಂದು ಪಿಲ್ಲರ್ ಏರಿಸ್ಬೋದು, ಪಾಯ ಹಾಕಿದ್ರೆ ಇನ್ನೊಂದು ಪಿಲ್ಲರ್ ಏರಿಸ್ಬೋದು, ಮೇಲ್ತನಕ ಇನ್ನೊಂದು ಮಹಡಿಯನ್ನು ಕಟ್ಬೋದು. ಎಲ್ಲಿ ತನಕ ಆಸೆಗೊಂದು ಮಿತಿ ಬೇಕಲ್ವಾ? ಛಲಗಾತಿಯೋ ಪ್ರಕೃತಿ ಮುಳ್ಳು ಮುನಿಯ. ಸಡನ್ನಾಗಿ ನಿನ್ನ ಗುಹೆ ಒಳಗೆ ಹಾಕ್ಕೊಂಡು ಹೋಗಿರ್ತೀಯಲ್ಲ, ನೀನು ಇನ್ನೂ ಆಸೆಯಿಂದ ಇನ್ನಷ್ಟು ತೆಗೆದುಕೋಬೋದು, ಇನ್ನಷ್ಟು ತೆಗೆದ್ರೆ ಸಿಗುತ್ತೆ ಅಂತ ನೀನು ಕೆಳಗೆ ಹೋಗ್ತಾ ಇದ್ದರೆ ಮುಂದ್ಗಡೆಯ ಬಾಗಿಲನ್ನು ಕುಸಿದು ಮುಚ್ಚುತ್ತಾಳೆ. ನೀನು ಅಲ್ಲೇ ಒಳಗಡೆನೇ ನೀನು ಬಾಚಿಕೊಂಡಿದ್ದೀಯಲ್ಲ ವಜ್ರ ವೈಡೂರ್ಯಗಳ ಜೊತೆ ನಿನ್ನ ಅಂತ್ಯ ಕೂಡ ಭೂಮಿಯೊಳಗೆ ಆಗೋಗುತ್ತೆ. ಎಷ್ಟು ಸಿಗುತ್ತೆ? ಪ್ರಕೃತಿ ನಮಗೆ ಸಂತೋಷದಿಂದ ಎಷ್ಟು ಕೊಡ್ತಾಳೆ ಅಷ್ಟರಲ್ಲಿ ನಾವು ತೃಪ್ತಿ ಪಡಬೇಕು. ಅತಿ ಆಸೆ ಪಟ್ಟರೆ ನಾವು ದುರ್ಗತಿಗೆ ಹೋಗ್ತೇವೆ. ಪ್ರಕೃತಿ ನಮ್ಮನ್ನು ಮುದ್ದಿಸ್ತಾ ಇದ್ದಾಳೆ, ನಮಗೆ ಸಿಕ್ತು ಇಷ್ಟೊಂದು ಇದೇ ಜಾಗದಲ್ಲಿ, ಇನ್ನಷ್ಟು ಮತ್ತಷ್ಟು ಅಂತ ಹೋಗ್ತಾ ಇದ್ದರೆ ಎಷ್ಟು ನೀನು ಉಂಡರೆಷ್ಟು ಪಿಷ್ಟಿ ಮುಷ್ಟವು ತಾನೆ ಮಂಕುತಿಮ್ಮನಲ್ಲಿ ಮಾತು ಹೇಳಿಸ್ತಾರೆ. ನೀನೆಷ್ಟು ತಿಂದರೆಷ್ಟು, ನಿನಗೆ ಎಷ್ಟು ದಕ್ಕಬೇಕೋ ಅಷ್ಟು ಮಾತ್ರ ನಿನಗೆ ದಕ್ಕತ್ತೆ. ಇನ್ನೂ ಮತ್ತಷ್ಟು ಬೇಕೆಂಬ ಆಸೆ ಏಕೆ ಅನ್ನುವ ಮಾತನ್ನು ಮಂಕುತಿಮ್ಮನೊಂದಿಗೆ ಹೋಲಿಕೆ ಮಾಡ್ತಾ ಇವತ್ತಿನ ಈ ಮರಳು ಮುನಿಯನನ್ನು ಮುಗಿಸ್ತೇನೆ. ನಾಳೆ ಮತ್ತೊಂದು ಮರಳು ಮುನಿಯನ ಬಗ್ಗೆ ಮತ್ತೆ ಮಾತಾಡೋಣ.